ಈ ಸಂದರ್ಭದಲ್ಲಿ ಡಾಕ್ಟರೇಟ್ ಸಿಕ್ತು ನಿಮಗೆ, ಯಾವಾಗಲೂ ಸಿಗ್ಬೇಕಿತ್ತು ನಿಮ್ಮ ಸಾಧನೆಗೆ. ನಾನು ಆಕ್ಚುಲಿ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೀನಿ ಅಂತಲೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಸಡನ್ ಆಗಿ ಈ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದಲ್ಲ, ನನ್ನ ರೂಟ್ ಬೇರೆ ಇತ್ತು. ವಿಪರ್ಯಾಸ ಅಂದ್ರೆ ಮಮ್ಮಿದು ಅಲ್ಲಿ ಕನಸು ಅಲ್ಲಿ ಹಾಳಾಯ್ತಲ್ಲಿ. ಆರಂಭದಲ್ಲಿ ನೀವು ಮ್ಯೂಸಿಕ್ ಡೈರೆಕ್ಟ್ರು ಆಗ್ಬೇಕಂತ ಕನಸು ಕಟ್ಕೊಂಡವರೇ ಅಲ್ಲ. ಹೋಗಿ ಹಾಡಿದೆ. ಆಕ್ಟ್ರಿಗೆ ನಮ್ಮ 3 ದಿವಸ ಪರ್ಫಾರ್ಮೆನ್ಸ್ ಸ್ಪೀಡ್ ಇರಲಿಲ್ಲ, ಸೊ ಪಿಕ್ಚರ್ ನಿಂತೋಯ್ತು. ಈ ಸಿನಿಮಾ ಸುಲಭವಾಗಿ ಬಂದ್ಬಿಟ್ರು ಗುರುಕಿರಣ ಅನ್ನೋದು. ಉಪೇಂದ್ರ ಅವರು ಗುರುಸಿ ನೀವು ಮಾಡು ಅಂತ ಕೂರಿಸಿದ್ರು. ಊಟಕ್ಕಿಲ್ಲ ಬಂದು ಸಫರ್ ಆಗೋದು ಬೇರೆ, ಇದ್ದು ಬಂದು ಸಫರ್ ಆಗೋದು ಬೇರೆ. ಈ ಸಾಂಗ್ ಬೇಡ ಬೇಕು ಅನ್ನೋ ತರದಾಗ ಅವ್ರು ಬೇಕು ಅಂತಾರೆ, ನಾವು ಇಲ್ಲ ಇನ್ನೊಂದೆರಡು ಹಾಕ್ಬಿಡ್ತೀನಿ ಅಂತ ನೀವು ಹೇಳ್ತೀವಿ. ಮಾರಿಕಣ್ಣು ಅವರಿಗೆ ನಿಮಗೆ ಯಾರಿಗೆ ಇಷ್ಟ ಆಗಿರ್ಲಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವಂತಹ ಸಂಗೀತ ನಿರ್ದೇಶಕರ ಪೈಕಿ ಗುರುಕಿರಣ್ ಕೂಡ ಒಬ್ಬರು. ಗುರುಕಿರಣ್ ಆಗಿನ ಏನು ಟ್ರೆಂಡ್ ಸಂಗೀತ ನಿರ್ದೇಶಕರಾಗಿದ್ದರು, ಇವತ್ತೇ ಕೂಡ ಅದೇ ಟ್ರೆಂಡ್ ಉಳಿಸ್ಕೊಂಡು ಬಂದಿರತಕ್ಕಂಥ ಒಬ್ಬ ಅಪ್ಪಟ ದೇಸಿ ಸಂಗೀತ ನಿರ್ದೇಶಕ ಅಂತಲೇ ಹೇಳ್ಬೋದು. ದೇಸಿ ಅಷ್ಟೇ ಅಲ್ಲ, ಅವರು ವೆಸ್ಟರ್ನ್ ಟಚ್ ಕೊಟ್ಟಿದ್ದು ಅವರ ಸಿನಿಮಾಗಳ ಮೂಲಕ. ಸೊ ರಾಶಿ ಹಾಡುಗಳ ಮೂಲಕ ಎಲ್ಲ ಯೂತ್ಸ್ನ ಗಮನದಲ್ಲಿಟ್ಕೊಂಡು ಎಲ್ಲ ಯೂತ್ಸಿಗೂ ಕೂಡ ತನ್ನ ಸೆಳೆದುಕೊಂಡಂಥ ಅದ್ಭುತವಾದಂಥ ಸಂಗೀತ ನಿರ್ದೇಶಕ ಗುರುಕಿರಣ್. ಸೊ ಗುರುಕಿರಣ್ ಹೆಚ್ಚು ಕಮ್ಮಿ 30 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಇದ್ದವರು. ಸೊ ಈಗಲೂ ಕೂಡ ನಿರಂತರವಾಗಿ ತನ್ನ ಕೈ ಬೆರಳುಗಳನ್ನು ಕೀಬೋರ್ಡ್ ಮೇಲೆ ಆಡಿಸ್ತಾನೆ ಇರ್ತಾರೆ. ಸೊ ಅವರಿಗೆ ಇತ್ತೀಚೆಗೆ ಡಾಕ್ಟರೇಟ್ ಕೂಡ ಸಿಕ್ಕಿದೆ. ಸೊ ಅದೇ ಖುಷಿಯಲ್ಲಿ ನಾವು ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ವಿ. ಸೊ ಅವ್ರ ಮನೆಗೆ ಈಗ ಎಂಟ್ರಿ ಆಗೋಣ. ಗುರೂಜಿ ಒಳಗಡೆ ಇದ್ದಾರೆ. ಒಂದಿಷ್ಟು ಅವರ ಜರ್ನಿ ಮತ್ತು ಇತ್ತೀಚೆಗೆ ಬಂದಂತಹ ಅವರ ಡಾಕ್ಟರೇಟ್ ಕುರಿತಂತೆ ಒಂದಿಷ್ಟು ಮಾತಾಡೋಣ ಬನ್ನಿ. ಇದು ಗುರೂಜಿಯವರ ಆಡಿ ಕಾರು. ಸಾಕಷ್ಟು ಕಾರ್ ಇದ್ದಾವೆ, ಸದ್ಯಕ್ಕೆ ಈಗ ವೈಟ್ ಕಾರ್ನ ಅವರು ಇಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಮನೆಗೆ ಹೋಗೋಣ ಬನ್ನಿ. ಇದು ಗುರೂಜಿಯವರ ಎಂಟ್ರೆನ್ಸು. ನೀವು ಎಂಟ್ರಿ ಆದ ತಕ್ಷಣ ಗುರೂಜಿಯವರ ಎಲ್ಲ ಸಂಗೀತಮಯ ಲೋಕಕ್ಕೆ ಬಂದಂಗೆ ಆಗುತ್ತೆ. ಯಾಕಂತಂದರೆ ನೀವೆಲ್ಲ ನೋಡ್ಬೋದು, ಸಾಕಷ್ಟು ಇಲ್ಲಿ ಒಂದಿಷ್ಟು ಶೀಲ್ಡ್ಗಳಿದ್ದಾವೆ. ನೀವು ಬಂದ ತಕ್ಷಣ ನಿಮಗೆ ಕಾಣೋದು ಅಪ್ಪು ಅವರ ಫೋಟೋ. ಅಪ್ಪು ಮತ್ತು ಗುರುಕಿರಣ್ ಸರ್ ಹೇಗಿದ್ರು ಅನ್ನೋದನ್ನ ನಾವು ಹೇಳಬೇಕಾಗಿಲ್ಲ, ಸಾಕಷ್ಟು ಜನಗಳಿಗೆ ಗೊತ್ತು ಅವರ ಇಬ್ಬರ ಫ್ರೆಂಡ್ಶಿಪ್ ಹೇಗಿತ್ತು ಅನ್ನೋದು. ಸೊ ಗುರುಕಿರಣ್ ಅವರ ಕಚೇರಿ ಇದು, ಅಂದರೆ ಇಲ್ಲೇ ಆಲ್ಮೋಸ್ಟು ಡಿಸ್ಕಷನ್ ನಡೀತದೆ. ಕೆಳ ಮಹಡಿಯಲ್ಲಿ ಅವರ ಸ್ಟುಡಿಯೋ ಇದೆ. ಸೊ ಅವರ ಮುದ್ದಾದ ಒಂದು ಆಫೀಸಿಗೆ ನಾವು ಈಗ ಬಂದಿದ್ದೀವಿ. ಗುರುಜಿ ಅವರ ಆಫೀಸು, ಅವ್ರ ಕಚೇರಿಗೆ ಬಂದಿದ್ವಿ. ಅವ್ರು ಇಲ್ಲೇ ಇದ್ದಾರೆ, ಬನ್ನಿ ಅವ್ರ ಹತ್ರ ಒಂದಿಷ್ಟು ಮಾತಾಡೋಣ. ಹಾಯ್ ಗುರುಜಿ, ಹೇಗಿದ್ದೀರಿ? ತುಂಬಾ ವರ್ಷಗಳ ನಂತರ ಮಾತುಕತೆ ಬಂದಿದ್ದೀನಿ. ಮತ್ತೆ ಹೇಗ್ ನಡೀತಾ ಇದೆ ಈಗ? ಸೂಪರ್ ಆಗಿ ನಡೀತಾ ಇದೆ. ಎಸ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ನಿಮಗೆ ಒಳ್ಳೆ ಕೆಲಸನ ಗುರುತಿಸಿ ಡಾಕ್ಟರೇಟ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಏನಾಗ್ತದೆ ಈಗ ಈ ಸಂದರ್ಭದಲ್ಲಿ ಡಾಕ್ಟರೇಟ್ ಸಿಕ್ತು ನಿಮಗೆ? ಈ ಲೈಫಲ್ಲಿ ನಾವು ಏನೆಲ್ಲ ಅಂದ್ಕೊಂಡಿಲ್ಲ ಎಲ್ಲ ಆಗ್ತಾ ಇದೆ. ಸೊ ಡೆಫಿನೆಟ್ ಆಗಿ ಎಕ್ಸ್ಪೆಕ್ಟ್ ಮಾಡಿಲ್ಲ. ಕರೆಕ್ಟ್. ನಾನು ಆಕ್ಚುಲಿ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೀನಿ ಅಂತಲೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ಒಂದು ಹಾಡಬೇಕು ಅಂತ ಒಂದು ಆಸೆ ಇತ್ತು, ಅದು ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅದೇ ಆಸೆಯಿಂದ ಇದ್ದೆ ಸ್ಟಾರ್ಟ್. ಬಟ್ ಈಗ ಈ ಮ್ಯೂಸಿಕ್ ಎಲ್ಲೆಲ್ಲಿ ಕರ್ಕೊಂಡು ಹೋಯ್ತು ಅಂದ್ರೆ, ನಾವೆಲ್ಲ ಚಿಕ್ಕವನಿರುವಾಗ ಎಲ್ಲರ ಅಭಿಮಾನಿಗಳಾಗಿದ್ವಿ. ಕ್ಯೂ ಅಲ್ಲಿ ಗಲಾಟೆ ಮಾಡಿ ಅಲ್ಲಿ ಟಿಕೆಟ್ ತಕೊಂಡು ಪಿಕ್ಚರ್ ನೋಡೋಕೆ ಅವ್ರ ಜೊತೆ ಚರ್ಚೆ ಕೂತು ಅವ್ರ ಜೊತೆ ಊಟ ಮಾಡೋ ಅವಕಾಶ ಎಲ್ಲ ಸಿಗ್ತಾ. ಐ ಥಿಂಕ್ ಅಂದ್ಕೊಂಡದ್ದೆಲ್ಲೇ ಆಯ್ತು, ಆಗ್ತಾ ಇದೆ. ಸೊ ನಿಮ್ ಲೈಫ್ ಅಲ್ಲಿ ಏನೆಲ್ಲ ಅನ್ಕೊಂಡಿದ್ರಿ? ಅನ್ಕೊಂಡಿಲ್ಲ, ಅನ್ಕೊಂಡೆ ಇದ್ದದ್ದಾಗಿದೆ. ಅನ್ಕೊಂಡಿದ್ದು ಎಲ್ಲ ಅಲ್ಲ, ಆದ್ರೂ ಕೂಡ ನಾವು ಅಂದ್ಕೊಂಡಂಗೆ ಅರ್ಹರಿಗೆ ಸಿಕ್ಕಿದೆ. ಆದ್ರೆ ತುಂಬಾ ತಡವಾಯ್ತು, ಆದ್ರೂ ಸಿಕ್ಕಿದೆ ಅನ್ನೋದು ನಮ್ಗೆ ಖುಷಿ. ಯಾವಾಗ್ಲೂ ಸಿಗ್ಬೇಕಿತ್ತು ನಿಮ್ಮ ಸಾಧನೆಗೆ, ನಿಮ್ಮ ಒಂದು ಈ ಜರ್ನಿಗೆ. ಅಟ್ಲೀಸ್ಟ್ ಈಗ ಅದು ಗುರ್ಸ್ಕೊಟ್ರಲ್ಲ ಅನ್ನೋದು ಒಂದು ಖುಷಿ. ಎಸ್ ಗುರುಜಿ, ಇವನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ಬಹಳ ಖುಷಿ ಆಗ್ತಿದೆ. ಯಾಕಂದ್ರೆ ನಿಮ್ಮ ಸಾಧನೆ ಎಷ್ಟು ಹೊಗಳಿದ್ರು ಸಾಲದು. ಇಷ್ಟೊಂದು ಏನು ಮ್ಯೂಸಿಕ್ಕಿಗೆ ಬಂದಿರೋವಂಥದ್ದು ಸಾಕಷ್ಟು ಸಂದರ್ಭಗಳಲ್ಲಿ ನೀವು ಹೇಳ್ತಾ ಇದ್ರಿ, ನನಗೆ ಪ್ರಶಸ್ತಿ ಪುರಸ್ಕಾರ ಅದು ಮುಖ್ಯ ಅಲ್ಲ, ನನಗೆ ಜನರು ಮೆಚ್ಚುಗೆ ಪಡೆಯೋದೇ ಭಾಳ ಮುಖ್ಯ ಅಂತ ಹೇಳ್ತಿದ್ರಿ. ಸೊ ಆದರೂ ಕೂಡ ಜನ ಮನ್ನಣೆ ಸಿಗೋದು ಸುಲಭ ಅಲ್ಲ. ಸೊ ಇವೆಲ್ಲ ನೋಡ್ತಾ ಇದ್ರೆ ಭಾಳ ಖುಷಿ ಆಗ್ತದೆ. ಅಂದರೆ ಆಲ್ಮೋಸ್ಟ್ ಇರ್ತಕ್ಕಂಥ ಎಲ್ಲ ಪ್ರಶಸ್ತಿಗಳು ನಿಮಗೆ ಬಂದ್ಬಿಟ್ಟಿದ್ದಾವೆ ಅಂತ. ಎಲ್ಲ ಸಂಘ ಸಂಸ್ಥೆಗಳಾಗಿರ್ಬೋದು, ಸರ್ಕಾರ ಪ್ರೀತಿಯಿಂದ ಕೊಡ್ತಾರೆ. ಇಟ್ಸ್ ಅ ಬ್ಲೆಸ್ಸಿಂಗ್ ಅಂತ, ಆಶೀರ್ವಾದ ಅಂತ ತಿಳ್ಕೋಬೇಕು. ಯಾಕಂದ್ರೆ ಬಿದೆಲ್ಲ ಏನ್ ಗೊತ್ತಾ, ಓಕೆ ಒಮ್ಮೆ ಕೊಡುವಾಗ ಒಂಥರ ಖುಷಿ ಆಗುತ್ತೆ ಕೊಡುವಾಗ, ಆಮೇಲೆ ಎಲ್ಲ ನಮ್ಮ
ಬೇಕಾದವರೆಲ್ಲ ಫೋನ್ ಮಾಡಿ ವಿಶ್ ಮಾಡ್ತಾರೆ, ಅದೊಂದು ಪ್ಲಸ್. ಹೌದಾ? ಆಮೇಲೆ ಒಳಗಿರುತ್ತೆ ಅದು. ನಿಜ. ಆಮೇಲೆ ಮತ್ತೆ ಏನೋ ಮಾಡಬೇಕು, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಮತ್ತೆ ಏನೋ ಮಾಡಬೇಕು. ಎಸ್ ಗುರುಜಿ, ಸರಿಸುಮಾರು 3 ದಶಕ ಅಂದರೆ ಕನ್ನಡ ಚಿತ್ರರಂಗದ ನಂಟು. ಸೊ ಗುರುಕಿರಣ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಹೋಗ್ಬಿಡ್ತೀವಿ, ಇಂದ ಝಡ್ಕೊಂಡು ಬಂದ್ಬಿಡ್ತೀವಿ. ಸೊ ಆದರೂ ಕಂಟಿನ್ಯೂ ಆಗ್ತಾನೆ ಇದೆ. ಗುರುಜಿಯವರ ಜರ್ನಿ ಇಲ್ಲಿವರೆಗೂ ಸಾಗಿ ಬಂದಿದೆ ಅಂತಂದರೆ ಅದು ಸುಲಭ ಅಲ್ಲ. ಅಂದರೆ ಯಾವುದೇ ಒಂದು ಸಾಧನೆ ಹಿಂದೆ ಸಾಕಷ್ಟು ಏರಿಳಿತಗಳಿರುತ್ತೆ. ಸೊ ಗುರುಕಿರಣ್ ಅವರ ಹಿಂದಿನ ಏರಿಳಿತಗಳು ಸಾಕಷ್ಟು ಇದ್ದು, ನೀವು ಸಾಕಷ್ಟು ಹೇಳ್ತಾ ಇದ್ರಿ ಆರಂಭದ ದಿನಗಳಲ್ಲಿ ನಾನು ಕೂಡ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಒಂದು ಶ್ರಮ ಸಿಕ್ಕಿದೆ, ಒಂದು ಫಲ ನೋಡ್ತಾ ಇದ್ದೀರ ಅನ್ನೋದಕ್ಕೆ. ಯಾವುದೋ ಒಂದು ಸಾಧಕನಿಗೆ ಸುಲಭವಾಗಿ ಸಿಗೋಂಥದ್ದಲ್ಲ. ಸೊ ಹಾಗೆ ನೋಡಿದರೆ ಗುರೂಜಿಯವರು ತುಂಬಾ ಹಿಂದೆ ಶ್ರಮಪಟ್ಟವರು. ಅಂದರೆ ನೀವು ಆಗಲೇ ಹೇಳ್ತಾ ಹೋದ್ರಿ, ನಾನು ಸಡನ್ನಾಗಿ ಈ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದಲ್ಲ, ನನ್ನ ರೂಟ್ ಬೇರೆ ಇತ್ತು. ಹಾಗಾದರೆ ಗುರುಕಿರಣ್ ಅವರ ರೂಟ್ ಏನಾಗಿತ್ತು? ಇಲ್ಲ, ಆ್ಯಕ್ಚುಲಿ ನಾನು ಇದು ಪ್ಯಾಷನ್ ಆಗಿ, ನಾನು ಆ್ಯಕ್ಚುಲಿ PUC ಸೈನ್ಸ್ ಮಾಡಿದೆ. ಆಮೇಲೆ ಇಂಜಿನಿಯರಿಂಗ್ಗೆ ಒಂದು 2 ಕಾಲೇಜ್ ಸೀಟ್ ಸಿಕ್ತು. ಮೈ ಮಾಮ್ ವಾಸ್ ಡೆಪ್ಯೂಟಿ ಡೈರೆಕ್ಟರ್ ಕಾಲೇಜ್ ಎಜುಕೇಶನ್, ದೊಡ್ಡ ಪೋಸ್ಟ್ ಆ ಟೈಮಲ್ಲಿ. ಸೊ ಅವ್ರಿಗೆ ಮೆಡಿಕಲ್ ಮಾಡ್ಬೇಕಂತ ಹೇಳಿ 1 ವರ್ಷ ಹೇಳೋ ಲೈಫ್ ಹೆಂಗೆ ಟ್ವಿಸ್ಟ್ ತಗೊಳತ್ತೆ. 1 ವರ್ಷ ಆ ವರ್ಷ ಬೇಡ, ನೆಕ್ಸ್ಟ್ ಇಯರ್ ನಾನು ಸಾಯಿಬಾಬಾ ಕಾಲೇಜಲ್ಲಿ ಕಲ್ತಿದ್ದೆ. ಅವ್ರದ್ದೇ ಕಾಲೇಜ್ ಹೊಸ್ತು ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೆ ನೆಕ್ಸ್ಟ್ ಇಯರ್ ಹೋಗುವಂತ 1 ವರ್ಷ ಸ್ಟಾಪ್ ಗ್ಯಾಪ್ ಕೊಟ್ಟರು. ಆ ಟೈಮಲ್ಲಿ ನಾನು ಕಾಮರ್ಸ್ಗೆ ಮಂಗಳೂರಲ್ಲಿ ಯೂನಿವರ್ಸಿಟಿ ಕಾಲೇಜಲ್ಲಿ ಸೇರಿದೆ, ಮಂಗಳೂರಲ್ಲಿ. ಅಲ್ಲಿ ಕೆಲವು ಇನ್ಸಿಡೆಂಟ್ಸ್ ಟರ್ನ್ ಓಕೆ, ಮ್ಯೂಸಿಕಲ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು, ಡೆವಲಪ್ ಆಯ್ತು. ಅಂದ್ರೆ ಮ್ಯೂಸಿಕಲ್ಲಿ ಓಕೆ, ಅದು ಮ್ಯೂಸಿಕ್ ಬಿಟ್ಟು ಏನಿಲ್ಲ ಅಂತ ಆಯ್ತು. ಆಮೇಲೆ ನಾವು ಹೇಳಿದೆಲ್ಲ ಕೇಳಕ್ಕಿಲ್ಲ. ಸೊ ಆಕ್ಚುಲಿ ಅದೇ ವಿಪರ್ಯಾಸ ಅಂದ್ರೆ ಮಮ್ಮಿದು ಅಲ್ಲಿ ಕನಸು ಅಲ್ಲಿ ಹಾಳಾಯ್ತು ಅಲ್ಲಿ. ಈಗ ಮತ್ತೆ ಅದೇ ಮ್ಯೂಸಿಕ್ ಇಂದ, ಅದೇ ಹುಚ್ಚಿಂದ ನಾವು ಅದನ್ನ ಹಾಳು ಮಾಡಿದ್ದು, ಅದೇ ಹುಚ್ಚಿಂದ ಈಗ ಮತ್ತೆ ಡಿಗ್ರಿ ಸಿಕ್ಕಿದೆ. ಯಾವುದೇ ಆಗಲಿ ಪೋಷಕರಿಗೆ ನನ್ನ ಮಕ್ಕಳು ಹೀಗೆ ಬೆಳಿಬೇಕು, ಹಾಗೆ ಬೆಳಿಬೇಕು ಅನ್ನೋದು. ಅಮ್ಮ ಅವಾಗಲೇ ನೋಡ್ಬಿಟ್ರು ನಿಮ್ಮ ಬೆಳವಣಿಗೆನ. ಸೊ ಡಾಕ್ಟ್ರೇಟ್ ಅನ್ನೋದು ಯಾರು ನಿರೀಕ್ಷೆ ಮಾಡಲ್ಲ, ಅಥವಾ ಬಂದರೂ ಕೂಡ ಅದು ಎಷ್ಟೋ ಜನಕ್ಕೆ ಅದೊಂದು ಅವರ ಶ್ರಮಕ್ಕೆ ಸಿಗೋಂಥದ್ದು. ಸೊ ಸಿಕ್ಕ ತಕ್ಷಣ ಅಮ್ಮನ ಮೊದಲ ರಿಯಾಕ್ಷನ್ ಹೇಗಿತ್ತು? ಇಲ್ಲ, ನನ್ನ ಲೆಕ್ಕದಲ್ಲಿ ಜಗತ್ತಲ್ಲಿ ಯಾರಿಗೂ ಹೈಯೆಸ್ಟ್ ಖುಷಿ ನನಗಿಂತ ಜಾಸ್ತಿ ಅವರಿಗೆ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ಅವ್ರು ಯಾವತ್ತು ಅಂದ್ರೆ ಅದನ್ನು ಯಾವತ್ತೂ ಹೇಳ್ತಾನೆ ಇರ್ತಿದ್ರು ಪೆಂಡಿಂಗ್. ಅದೊಂದು ಅದೇ ಅವ್ರದ್ದು ದಟ್ ವಾಸ್ ಮೈ ಡ್ರೀಮ್. ಆಕ್ಚುಲಿ ಇವುಡ ಅದರಲ್ಲಿ ಮೋರ್ ಸಕ್ಸಸ್ ಕಾಣ್ತಾ ಇದ್ದೆ ಅಂತ ಯಾವತ್ತು ಮೊನ್ನೆವರೆಗೆ ಅದನ್ನೇ ಹೇಳ್ತಾ ಇದ್ದಿದ್ದು. ಐ ಥಿಂಕ್ ಎಲ್ಲ ಜಗತ್ತಲ್ಲಿ ಹೈಯೆಸ್ಟ್ ಖುಷಿ ಆಗಿದ್ದು ನನ್ನ ಲೆಕ್ಕದಲ್ಲಿ ಇಟ್ ಇಸ್ ಮಮ್ಮಿ. ನನಗೆ ಅದು ಆಕ್ಚುಲಿ ಅವ್ರು ಇಲ್ದಿದ್ದಾಗ ಅಂತಲ್ಲ, ದಟ್ ವಾಸ್ 91st ಬರ್ತ್ಡೇ ಮೊನ್ನೆ ಅಲ್ವಾ? 10th ಸಿಕ್ಕಿಲ್ಲ, 11th ವಾಸ್ ಅ ಬರ್ತ್ಡೇ. ಸೊ ಅದಕ್ಕೆ ಡಬಲ್ ಧಮಾಕ ಹೋಗಿ ಮತ್ತೆ ಮನೆಗೆ ಹೋಗಿ. ಗುರುಜಿ, ಈಗ ನೀವು ಹೇಳಿದ್ರಿ ಆರಂಭದಲ್ಲಿ ನಾನು ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋದೆಲ್ಲ ಬಂದ್ಬಿಟ್ಟೆ ಅಂತ. ಹಾಗೆ ನೋಡಿದ್ರೆ ಆರಂಭದಲ್ಲಿ ನೀವು ಮ್ಯೂಸಿಕ್ ಡೈರೆಕ್ಟ್ರು ಆಗ್ಬೇಕಂತ ಕನಸು ಕಟ್ಕೊಂಡವರೇ ಅಲ್ಲ, ಆ್ಯಕ್ಟರ್ ಆಗಿದ್ರಿ, 1-2 ಸಿನಿಮಾ ಕೂಡ ಮಾಡಿದ್ರಿ. ಅದಕ್ಕೂ ಮಧ್ಯೆ ತುಳು ಸಿನಿಮಾದಲ್ಲಿ ನೀವು ಲೀಡ್ ರೋಲ್ ಆಗಿ ಕಾಣಿಸ್ಕೊಂಡಿದ್ರಿ. ಸೊ ಅಲ್ಲಿಂದ ಬರೋದಾದ್ರೆ ಜರ್ನಿ ಆಕ್ಸಿಡೆಂಟ್ ಆಗಿ ನಾನೊಂದು ಪಿಕ್ಚರ್ ಎಲ್ಲ ಹಾಡಿದೆ. ಓಕೆ, ಐ ಥಿಂಕ್ ದಟ್ಸ್ ವಾಸ್ ಇನ್ 87 ಫಸ್ಟ್ ಒಂದು ತುಳು ಪಿಕ್ಚರ್ಗೆ ಹಾಡಿದೆ. ಓಕೆ, ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಲ್ಲಿ ಎಲ್ಲೆಲ್ಲಿ ನಾನು ಸ್ಟುಡಿಯೋ ಹೋಗ್ತಾ ಇದ್ನ ಎಲ್ಲರೂ ಕೇಳ್ತಾ ಇವನ್ ಆಕ್ಟರ್ ಅಂತ ಕೇಳ್ತಾ ಇದ್ರು. ಸೊ ಅದು ಬೈ ಡಿಫಾಲ್ಟ್ ಅವ್ರು ಏನ್ ಮಾಡಿದ್ರು, 2-3 ಪಿಕ್ಚರ್ಗೆ ಹೋದಲ್ಲಿ ದೇ ಮೇಡ್ ಮಿ ಆಸ್ ಅನ್ ಲೀಡ್. ಇನ್ನೊಂದಕ್ಕೆ ಯಾವ್ದಕ್ಕೆ ಹೋಗಿ ಹಾಡಿದೆ, ಆಕ್ಟರ್ಗೆ ನಮ್ಮ 3 ದಿವಸ ಪರ್ಫಾರ್ಮೆನ್ಸ್ ಸ್ಪೀಡ್ ಇರಲಿಲ್ಲ. ಸೊ ಪಿಕ್ಚರ್ ನಿಂತೋದಂತ ನನ್ನ ಹತ್ರ ಬಂದ್ರು, ಮಾಡ್ಬೋದ ಅಂತ ಯಾವ್ದೋ ಒಂದು ಡೈಲಾಗ್ ಕೊಟ್ರು. RLN ಸಹ್ಯಾದ್ರಿ ಅಂತ ನಮ್ಮ ಪುಟ್ಟಣ ಕಣಗಲ್ ಅಸೋಸಿಯೇಟ್ ರೂಮಿಗೆ ಕರೆದು ಒಂದು 4 ಡೈಲಾಗ್ ಕೊಟ್ರು. ನನಗೆ ಮಾಡ್ಲಿಂಗ್ ಮಾಡ್ತಿದ್ದೆ ಆ ಟೈಮಲ್ಲಿ, ನಾನು ಸುನೀಲ್ ಎಲ್ಲ ಜೊತೆಗಿದ್ವಿ. ಡೈಲಾಗ್ ಹೇಳಿದೆ. ಸೊ ಇಲ್ಲ ಒಂದು ಮಾಡು, ನೆಕ್ಸ್ಟ್ ಮಾಡ್ಬೋದ ಅಂತ ಸ್ವಲ್ಪ ಟೈಮ್ ತಗೊಂಡು. ಆಗ ನನಗೆ ಮನೆಯಲ್ಲಿ ಸ್ವಲ್ಪ ಭಯ ಇತ್ತು. ಆಮೇಲೆ ಆಮೇಲೆ ಮಾಡು, ಮನೇಲಿ ಟೋಟಲ್ ಅಗೇನ್ಸ್ಟ್ ಇತ್ತು, ಸಂಬಂಧ ಇರಲಿಲ್ಲ ಮನೆಗೂ ನನಗೂ ಕಲೆ ಫೀಲ್ಡ್ಗೂ ಸಂಬಂಧ ಇರಲಿಲ್ಲ. ನಾವಿದ್ದಿದ್ದು ಬಿಸ್ನೆಸ್, ಎಜುಕೇಶನ್. ನೀವು ಆ ಫೀಲ್ಡ್ ಅಲ್ಲಿ ಬರ್ಬೇಕು ಅನ್ನೋದು ಇತ್ತು, ಬಟ್ ನಿಮ್ಮ ಹುಚ್ಚಾಟ ಈ ಕಡೆ ಆಕ್ಚುಲಿ ಬ್ಯಾಡ್ನೆಸ್ ಅದು. ಓಕೆ, ಅದಕ್ಕೆ ಆ ಟೈಮಲ್ಲಿ ಏನು ನಾನು ಕ್ಯಾಲ್ಕುಲೇಷನ್ ಮಾಡಿ ಅದಾಗಬೇಕಿರಲಿಲ್ಲ, ಬಟ್ ಮಾಡುವ ಕೆಲಸ ಖುಷಿ ಸಿಗ್ತಾ ಇತ್ತು. ಆ ಖುಷಿಯಲ್ಲಿ ನಾವು ಕಂಟಿನ್ಯೂ ಆಗ್ತಾ ಹೋಗಿದ್ದೆ. ನಿಜ. ಓಕೆ, ಎಲ್ಲ ಸರಿ. ನಿಮಗೆ ಆಕಸ್ಮಿಕವಾಗಿ ಈ ಸಿನಿಮಾದ ಅವಕಾಶ ಸಿಕ್ತು. ಅವಕಾಶ ಅನ್ನೋಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರತಿಭೆ ಅದು ಕರ್ಕೊಂಡೋಯ್ತು. ಭಾಳಷ್ಟು ಜನಗಳಿಗೂ ಗೊತ್ತಿಲ್ಲ ಈ ಸಿನಿಮಾ ಸುಲಭವಾಗಿ ಬಂದ್ಬಿಟ್ರು ಗುರುಕಿರಣ್ ಅನ್ನೋದು. ಆದರೆ ಅದಕ್ಕೂ ಮೊದಲು ಬೇರೆ ಯಾರೋ ಇದ್ರು, ನಿಮ್ಮನ್ನ ಉಪೇಂದ್ರ ಅವರು ಗುರುಸಿ ನೀವು ಮಾಡು ಅಂತ ಕೂರಿಸಿದ್ರು.
ಆ ಸನ್ನಿವೇಶ ಹೇಗಿತ್ತು? ಇದು ಯಾವಾಗ ನಾನು ಹೇಳ್ತೀನಿ, ಇದ್ರ ಪೂಜೆಗೆ ನಾನು ಹೋಗಿದ್ದೆ. ನಮ್ದೇ ಟೀಮ್ ಅಂದ್ರೆ ಉಪೇಂದ್ರ ನನಗೆ ಆಗ ಒಂದು 90 ಇಂದ ನನಗೆ ಫ್ರೆಂಡ್. ಉಪೇಂದ್ರ, ನೀವು, ಎಲ್ಲ ಫುಲ್ ಟೀಮ್, ಎಲ್ಲ ಫ್ರೆಂಡ್ಸೇ. ಸುದೀಪು ಪಾಪ ಆಗ ಸ್ಟ್ರಗ್ಲಿಂಗ್ ಎಲ್ಲ ಒಂದೇ ಬೆಲ್ಟ್. ಅಂದ್ರೆ ಎಲ್ಲ ಆ ಟೈಮಲ್ಲಿ ಸ್ಟ್ರಗ್ಲಿಂಗ್ ಪೀರಿಯಡ್. ಆಕ್ಚುಲಿ ಉಪೇಂದ್ರ ವಾಸ್ ಮೋರ್ ಸಕ್ಸಸ್ಫುಲ್. ಉಪೇಂದ್ರ ಸ್ಟಾರ್ಟಿಂಗ್ ಸಕ್ಸಸ್ ಆಗಿದ್ರು. ಸುದೀಪ್ ರಿಯಲ್ ತುಂಬಾ ಕಷ್ಟಪಟ್ಟಿದ್ದೆ ಆ ಟೈಮಲ್ಲಿ, ಅಂದ್ರೆ ಸಿಗ್ತಾ ಇರ್ಲಿಲ್ಲ. ಆಮೇಲೆ ಅವ್ರದ್ದು ಸೇಮ್ ಕೇಸ್ ನಮ್ಮ ಮನೆಯಲ್ಲಿ ಇದ್ದಂಗೆ, ಮನೆಯಲ್ಲೆಲ್ಲ ಚೆನ್ನಾಗಿದೆ, ಹೋಗ್ಬೇಡ ನೀನು, ಬೇರೆದಕ್ಕೆ ಸಪೋರ್ಟ್ ಮಾಡ್ತೀವಿ, ಇದಕ್ಕೆ ಮಾಡಲ್ಲ ಅಂತ. ಅವನು ಸಿಕ್ಕಾಪಟ್ಟೆ ಅಂದ್ರೆ ಪಾಪ ಹಿ ಆಲ್ಸೋ ಸಫರ್ಡ್ ಎ ಲಾಟ್. ಅಂದ್ರೆ ನೀವು ಊಟಕ್ಕಿಲ್ದ ಬಂದು ಸಫರ್ ಆಗೋದು ಬೇರೆ, ಇದ್ದು ಬಂದು ಸಫರ್ ಆಗೋದು ಬೇರೆ, ಅದು ಬೇರೆ. ಸೊ ಉಪೇಂದ್ರ ಅವರು ಆ ಟೈಮಲ್ಲಿ ಇದು ಪೂಜೆಗೆ ಹೋಗಿದೆ ಸೆಕೆಂಡ್. ಆಮೇಲೆ ಏನೋ ಡೆವಲಪ್ಮೆಂಟ್ ಚೇಂಜ್ ಆಯ್ತು. ಆಮೇಲೆ ಆಗಿದ್ದ ಅಂದ್ರೆ ಮುರಳಿ ಮಾಡ್ಬೇಕಿತ್ತು. ಮುರಳಿಗೆ ಸುದೀಪ್ ಅವ್ರದ್ದು ಒಂದು ಡೈರೆಕ್ಷನ್ ಓಕುಸ್ ಮೊಬೈಲ್ ಅಂತ ಒಂದು ಪ್ರಾಜೆಕ್ಟ್ ಸಿಕ್ತು. ಸೊ ಅವ್ರು ಇದನ್ನ ಬಿಟ್ಟು ಡೈರೆಕ್ಷನ್ಗೆ ಅವ್ರ ನನ್ನ ಇಂಟ್ರೆಸ್ಟ್ ಡೈರೆಕ್ಷನ್ ಅಂತ ಆ ಕಡೆ ಹೋದ್ರು. ಸೊ ಈ ಜಾಗ ಖಾಲಿ ಇತ್ತು, ಕರೆದ್ರು. ನಾನು ಆ ಟೈಮಲ್ಲಿ ಎಲ್ಲ ಬಿಟ್ಟು ಬೇಡ, ಇದು ಯಾವ್ದು ವರ್ಕೌಟ್ ಆಗಲ್ಲ ಅಂತ ಏನೋ ಬಿಸ್ನೆಸ್ ಮಾಡಕ್ ಹೋಗಿದೆ, ಬ್ಯಾಕ್ ಟು ಪೆವಿಲಿಯನ್. ಆಮೇಲೆ ಲಾಸ್ಟ್ ಇದು ಆಕ್ಟಿಂಗ್ ಅಲ್ಲ, ಮ್ಯೂಸಿಕ್ ಅಲ್ಲ, ಒಂದು ಟ್ರೈ ಮಾಡಿ ನೋಡೋಣ, ಲಾಸ್ಟ್ ಟ್ರೈ ಅಂತ ಹೇಳಿ ಬೆಂಗಳೂರಿಗೆ ಬಂದ. 1 ವರ್ಷ ಕೂತಿದ್ದೆ ಆ ಪಿಕ್ಚರ್ಗೆ ಥ್ರೂಔಟ್. ನನ್ನ ಜೊತೆಗಿದೆ ಆಗ ಟೈಮ್ ನಾವೊಂದು ಟೀಮ್ ಇದ್ದಂಗೆ ಎಲ್ಲರೂ. ಸೊ ಇಲ್ಲೇ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಇದ್ವಿ. ಆ ದಿನಗಳು ಅಂದ್ರೆ ಉಪ್ಪೆ ಸರ್ ನೀವೆಲ್ಲ ಒಂದು ಮನೆ ಎಲ್ಲ ಅಲ್ಲೇ ಕೆಲಸ ನಡೀತಾ ಇತ್ತು. ಒಂದಿಷ್ಟು ಏನು ಮ್ಯೂಸಿಕ್ ಕೆಲಸಗಳು, ಸಿನಿಮಾ ಕೆಲಸಗಳು. ಅದ್ರ ಜೊತೆಗೆ ಬಂದಾಗ ಫಸ್ಟ್ ಟೈಮ್ ನೀವು ಕಂಪೋಸ್ ಮಾಡ್ತೀರಿ ಸಾಂಗು. ಆ ಕಂಪೋಸ್ ಮಾಡಿದಾಗ ಐ ಥಿಂಕ್ ಅವರ ಮಾರಿಕಣ್ಣು ಹೋರಿ ಮೇಲೆ, ಅದು ಉಪೇಂದ್ರ ಸಿನಿಮಾದು. ಅದಕ್ಕೂ ಮೊದಲು ನೀವು ಕಂಪೋಸ್ ಮಾಡೋದಂತ ಏ ಸಿನಿಮಾದ ಕೂತಾಗ ಒಂದಿಷ್ಟು ಡಿಸ್ಕಷನ್ ನಡೀತದೆ. ಈ ಸಾಂಗ್ ಬೇಡ ಬೇಕು ಅನ್ನೋ ಥರದಾಗುತ್ತೆ. ಅವ್ರು ಬೇಕು ಅಂತಾರೆ, ನಾವು ಇಲ್ಲ ಇನ್ನೊಂದೆರಡು ಹಾಕ್ಬಿಡ್ತೀನಿ ಅಂತ ನೀವು ಹೇಳ್ತೀವಿ. ಅವಾಗ ಅದು ಅದೇ ಆಯ್ಕೆ ಮಾಡ್ಕೊತಾರೆ, ಏ ಸಿನಿಮಾದಲ್ಲಿ ಸೂಪರ್ ಹಿಟ್ ಸಾಂಗ್ ಆಗುತ್ತೆ. ಇಲ್ಲ, ಅದೇನಾಗಿತ್ತು ಅಂದ್ರೆ ಒಂದು ಫಸ್ಟ್ ಸಾಂಗ್ ಒಂದು ಮೂರು ಆಯ್ಕೆ ಇತ್ತು, ಮೂರಲ್ಲಿ ಕನ್ಫ್ಯೂಷನ್ ಇತ್ತು, ಇದಾ ಅಂತ. ಓಕೆ. ಸೊ ಆಮೇಲೆ ಎಲ್ಲವೂ ದಿ ಬೆಸ್ಟ್ ಆಗಿ ಎಲ್ಲ ಚೆನ್ನಾಗಿತ್ತು. ಮಾರಿಕಣ್ಣು ಹೋರಿಗೆ ಮಗೆ ಯಾರಿಗೆ ಇಷ್ಟ ಆಗಿರ್ಲಿಲ್ಲ, ಅದು ಇಷ್ಟ ಆಗಿದ್ದು ಇಬ್ರಿಗೆ. ಒಂದು ಮನೋಹರ್, ವಿಮನ್ ಅವರು ನಮ್ಮ ಯೂಶುವಲ್ ಟೀಮ್ ಸಾಂಗ್ ಸೆಲೆಕ್ಷನ್ ಅಲ್ಲಿ ಅವರು ಸಾಂಗ್ ಸೆಲೆಕ್ಷನ್ ಇದ್ರು. 2 ಚಿತ್ರಕ್ಕೆ ಉಪೇಂದ್ರಗ್ ಅವರಿದ್ರು, ಆಮೇಲೆ ಜಗನ್ನಾಥ್ ಇದ್ರು. ನನಗೂ ಅದು ಆವರೇಜ್ ಸಾಂಗ್ ಅನ್ಸ್ತಾ ಇತ್ತು ಮಾರಿಕಣ್ಣು. ಇವರು ಜಗನ್ನಾಥ್ ಅವರು, ಅವ್ರಿಗೆ ಯಾವ್ದು ಇಷ್ಟ ಆಗಿಲ್ಲ, ಅವ್ರಿಗೆ ಅದೊಂದು ಸಾಂಗ್ ಮಾತ್ರ ಇಷ್ಟ ಆಗಿದ್ದು. ಸೊ ಆಗ ಉಪೇಂದ್ರ ಹೇಳೋದು ಇಲ್ಲ ಒಂದು ಕ್ಲಾಸ್ ಅಂತ ತಿಳ್ಕೊಂಡ್ರೆ ಅವ್ರಿಗೆ ಬೇರೆ ಯಾವ್ದು ಇಷ್ಟ ಆಗಲ್ಲ, ಒಂದು ಅವರಿಗೆ ಅಂತ ಕೊಟ್ಬಿಡೋಣ. ಆಮೇಲೆ ನಾವು ಸ್ವಲ್ಪ ಟೆಕ್ನಿಕಲ್ ಸೌಂಡು ಚೆನ್ನಾಗಿರ್ಬೇಕು, ಅದೆಲ್ಲ ಇದ್ದಿದ್ದು. ಅದು ತುಂಬಾ ಮಾಸ್ ಇತ್ತು, ರೆಗ್ಯುಲರ್ ಅಂತ ಅನ್ಸ್ತಾ ಇತ್ತು ನನಗೆ. ಸೊ ನನಗೆ ಇದು ಬಿಡ್ತಾರ ಅಂತ ಭಯ ಇತ್ತು. ಸುಮ್ನೆ ವಾಸ್ ನಾಟ್ ಚಾಯ್ಸ್. ಎಕ್ಸ್ಟ್ರಾ ಸಾಂಗ್ ಮಾಡೋಣ ಅಂತ ಮಾಡಿದ ಸಾಂಗ್, ಸುಮ್ಮನೆ ಮಾಡಿದ್ದು ಸುಮ್ಮನೆ ಹಿಟ್ ಆಯ್ತು. ಅದು ಫಸ್ಟ್, ಅದಕ್ಕೆ ನಾನು ಬೇಕಂದ್ರೆ ಫಸ್ಟ್ ರೆಕಾರ್ಡ್ ಮಾಡಿದೆ, ಅದನ್ನು ಕ್ಯಾನ್ಸಲ್ ಮಾಡೋದು ಬೇಡ ಅಂತ. ಓಕೆ, ಅದನ್ನು ಫಸ್ಟ್ ರೆಕಾರ್ಡ್ ಮಾಡಿದ್ದು.